ಸ್ನೇಹಿತರೆ ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಏನಪ್ಪ ಇವತ್ತು ಮೊದಲನೇದಾಗಿ ನೀರು ಕಾಯ್ಸೋಕೆ ಇಟ್ಬಿಟ್ಟಾಳ ಅಂತ ಯೋಚನೆ ಮಾಡಾಕ್ತೀರಾ? ಇಲ್ಲ, ಇವತ್ತು ನಾ ಮಾಡೋ ರೆಸಿಪಿ ಅದಂದರೆ ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಮೊದಲು ನಾನು ನೀರು ಕಾಯ್ಸೋಕೆ ಇಟ್ಟೀನಿ ಒಂದು ಒಲೆ ಮೇಲೆ. ಇನ್ನೊಂದು ಒಲೆ ಮೇಲೆ ಶಾವಿಗೆ ಗೊತ್ತಲ್ವ, ಮೈದಾ ಶಾವಿಗೆ, ಗೋಧಿ ಶಾವಿಗೆ. ನಮ್ಮ ಉತ್ತರ ಕನ್ನಡ ಅಂದರೆ ಬಿಜಾಪುರ ಸೈಡೆಲ್ಲ ಗೋಧಿ ಶಾವಿಗೆ ಮಾಡಿಸ್ಕೊಂಬರ್ತಾರೆ. ಸೊ ಮನೆಯಲ್ಲೆಲ್ಲ ಮಾಡಿಸ್ಕೊಂಬಂದಿದ್ದು ಅದನ್ನು ಒಂದು ಪಾತ್ರೆಯಲ್ಲಿ ಅಂದರೆ ಕಡಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಿಂದ ಹುರಿಬೇಕು. ಬೇಕು ಅಂದವ್ರು ತುಪ್ಪದಿಂದ ಹುರಿತಾರೆ, ಆದರೆ ಆಲ್ಮೋಸ್ಟ್ ಅಲ್ಲಿ ಎಣ್ಣೆಯಿಂದನೇ ಹುರುಕ್ತಾರೆ. ತುಪ್ಪದಿಂದ ಹುರಿಯೋದು ಅಂದರೆ ಪಾಯಸ ಮಾಡೋಕೆ ತುಪ್ಪದಿಂದ ಹುರಿತಾರೆ. ಒಂದು ಕೈಲಿ ಕಡಾಯಿ ಹಿಡಿದು ಅಂದರೆ ಅರ್ಬೆ ಅಥವಾ ಪಕ್ಕಡದಿಂದ ಕಡಾಯಿ ಹಿಡಿದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಗೊತ್ತೇ ಇದೆ ಅಲ್ವಾ ಹುರಿಯೋದಂದರೆ ಏನಂತ? ಫ್ರೈ ಮಾಡೋದೆಲ್ಲ ಕಂಪ್ಲೀಟಾಗಿ ಅದು ಯಾವ ಕಲರ್ ಬರುತ್ತಂದರೆ, ಇವಾಗ ನೋಡಿ ಈ ಕಲರ್ ಬರುತ್ತೆ. ನೀವು ಕಂಪ್ಲೀಟಾಗಿ ಹುರಿದಿರಿ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ ಈ ಕಲರ್ ಬರುತ್ತೆ ನೋಡಿ. ಕಂಪ್ಲೀಟಾಗಿ ಹುರಿದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಮ್ಮ. ತುಂಬ ಈಸಿಯಾಗಿ ಮಾಡೋದು. ಬೆಳಗ್ಗೆ ಬ್ರೇಕ್ಫಾಸ್ಟು ಡೈಲಿ ಉಪ್ಪಿಟ್ಟು, ಅವಲಕ್ಕಿ, ಚುರುಮುರು ಸುಸ್ಲಾ ಮಾಡಿ ಇದು ಆಗಿದೆ ಅಂದರೆ ಇದನ್ನು ಕೂಡ ಮಾಡಿ ನೋಡಿ, ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ. ಟೇಸ್ಟ್ ಮಾಡಿ ಹೇಳಿ. ಸ್ವಲ್ಪ ಎಣ್ಣೆ ಒಂದು ಪಾತ್ರೆಗೆ ಹುರ್ಕೊಂಡಾಯಿತು, ಅದನ್ನು ಸ್ವಲ್ಪ ಆರೋಕ್ಕೆ ಬಿಡೋಣ. ಈ ಕಡೆ ಸ್ವಲ್ಪ ಎಣ್ಣೆ. ಏನಪ್ಪ ಕೈ ಹಿಂಗಿಟ್ಟು ನೋಡಾಕ್ತೀರಿ ಅಂತೀರೇನು? ಎಣ್ಣೆ ಕಾದೋದಿಲ್ಲ ಅಂತ ಸ್ವಲ್ಪ ಗೊತ್ತಾಗುತ್ತೆ. ಬಿಸಿ ಬಿಸಿ ಹತ್ತುತ್ತಲ್ಲ ಕೈಗೆ, ಆವಾಗ ಗೊತ್ತಾಗುತ್ತೆ ಎಣ್ಣೆ ಕಾಯ್ದದಿಲ್ಲೋ ಅಂತ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಮಾಮೂಲಿ ಉಪ್ಪಿಟ್ಟಿಗೂ ಅವಲಕ್ಕಿ ಏನು ಹಾಕ್ತಿರಲ್ಲ ಅದೇ ಥರ ಎಲ್ಲ ಐಟಮ್ಸು. ಇಲ್ಲಿ ನೋಡಿ ನಾನು ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಶೇಂಗಾ, ಉದ್ದಿನಬೇಳೆ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಟಮಾಟೆ ಹಾಕಬಾರ್ದು, ಚೆನ್ನಾಗಾಗಲ್ಲ ಉಪ್ಪಿಟ್ಟಿಗೆ. ಮತ್ತು ಇದಕ್ಕೆ ಟಮಾಟೊ ಹಾಕಿದ್ರೆ ಚೆನ್ನಾಗಾಗಲ್ಲ, ಅದು ಟೇಸ್ಟ್ ಬರಲ್ಲ. ಸೊ ಹಾಕಬಾರ್ದು. ನೋಡಿ ಎಣ್ಣೆ ಎಲ್ಲ ಕಾಯ್ತಿದೆ. ಎಣ್ಣೆಯಲ್ಲಿ ಅದು ಸ್ವಲ್ಪ ಬೆಂದೋ ತನಕ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿ ಸ್ಪೂನಿಂದ ಫ್ರೈ ಮಾಡಿ. ಮಾರ್ನಿಂಗ್ ಡೈಲಿ ಉಪ್ಪಿಟ್ಟೆ ಮಾಡಿ ಅಮ್ಮ, ಡೈಲಿ ಉಪ್ಪಿಟ್ಟೆ ಅಂತಿರ್ತಾರಲ್ಲ ಮಕ್ಕಳು. ಸೊ ಅದ್ರ ಸಲುವಾಗಿ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಡಿ. ಸ್ವಲ್ಪ ಉಪ್ಪು, ನಾನು ದಮ್ಮುಪ್ಪು ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ದಪ್ಪಾಗಿರೋ ಉಪ್ಪು, ಕಲ್ಲುಪ್ಪು. ನೀವು ಬೇಕಾದರೆ ಸಣ್ಣ ಉಪ್ಪು ಯೂಸ್ ಮಾಡ್ಬೋದು. ಸ್ವಲ್ಪ ಅರಿಶಿಣ ಪುಡಿ, ಕಲರಿಂಗ್ ಬರಲಿ ಅಂತ. ನೋಡಿ ಈ ಕಡೆ ಬಿಸಿನೀರು ಕಾಯ್ಸೋಕೆ ಇಟ್ಟಿದ್ದೆ ಅಲ್ವಾ, ಈಗ ಆಫ್ ಮಾಡಿದ್ದೀನಿ. ಬೆಚ್ಚಗಾಗಿದೆ. ಈಗ ಅದೇ ಬಿಸಿನೀರನ್ನ ಇದಕ್ಕೆ ಹಾಕೋದು. ಈ ಥರ ನಮಗೆ ಬೇಡ ಅಂತಂದರೆ ನೀವು ಇದು ಪಾಣೆ ಹೊಡೆದಿರಲ್ಲ, ಅಂದರೆ ಒಗ್ಗರಣೆ ಹಾಕಿರಲ್ಲ, ಒಗ್ಗರಣೆಗೆ ಒಂದು ಸಟ ನೀರು, ಅಂದರೆ ನೀರು ನೋಡಿಕೊಂಡು ಅಂದಾಜು ಮೇಲೆ ನೀರು ಹಾಕ್ಕೊಂಡು ಕಾಯಿಸಬೇಕು ತುಂಬ ಹೊತ್ತು. ನೋಡಿ ಇವಾಗ ಕಾಯಿಸಿದಾಗಿದೆ. ಟೊಮೊಟೊ ಹಾಕಿದ್ದಿಲ್ಲ, ಅದಕ್ಕೆ ಹುಳಿ ಆಗಿರಲ್ಲ. ಸ್ವಲ್ಪ ನಿಂಬೆ ರಸ, ಒಂದು ಹಾಫ್ ನಿಂಬೆಯಲ್ಲಿ ಒಂದು 10-15 ಡ್ರಾಪ್ಸು. ಸ್ವಲ್ಪ ನೋಡ್ಕೊಂಡು, ತುಂಬ ಹುಳಿ ಆದರೆ ಇದು ಆಗುತ್ತೆ. ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಉಪ್ಪಲ್ಲ, ಬೆಲ್ಲ. ಈಗ ನೋಡಿ ಸಿಕ್ಕಾಪಟ್ಟೆ ಸುಡ್ತಿದೆ, ಅಂದರೆ ನೀರು ತುಂಬ ಸುಡಬೇಕು. ನೋಡಿ ಯಾವ ಥರ ಕುದೀತಾ ಇದೆ ಅಲ್ವಾ, ಗೊತ್ತಾಗುತ್ತೆ ನೋಡಿ, ಕುದೀತಾ ಇದೆ ಅಲ್ವಾ. ಈ ಥರ ಇದ್ದಾಗ ಶಾವಿಗೆ ಹಾಕಬೇಕು ನಾವು. ಇವಾಗ ಹುರಿದಿಟ್ಟಿರೋ ಶಾವಿಗೆನ ಹಾಕ್ಬಿಡೋದು. ನೋಡಿ ಹುರಿದಿಟ್ಟಿರೋ ಶಾವಿಗೆನ ಹಾಕ್ಬಿಡೋದು. ಸರಿ, ಇವಾಗ ಸ್ಪೂನ್ದಿಂದ ತಿರುವಾಡಬೇಕು. ಸೂಪರ್ ಆಗಿರುವ ಶಾವಿಗೆ ಒಗ್ಗರಣೆ. ಶಾವಿಗೆ ಉಪ್ಪಿಟ್ಟು ಅಂತಾರೆ ಇದಕ್ಕೆ, ನಾನಾ ಥರ ಅಂತಾರೆ. ಒಂದೊಂದು ಡಿಸ್ಟಿಕಲ್ಲಿ, ಒಂದೊಂದು ಹಳ್ಳಿಯಲ್ಲಿ ಚೇಂಜ್ ಅಂತಾರೆ. ಇದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಬೇಕು, ಯಾಕಂದರೆ ಕುದಿಬೇಕು ಅಲ್ವಾ. ಸ್ವಲ್ಪ ಉಮ್ಗೊಯ್ಯೋ ತನಕ ಕುದಿಬೇಕು. ಸ್ವಲ್ಪ ಉಮ್ಗೊಯ್ಯೋ ತನಕ ಕುದಿಸ್ತಾ ಇರಿ. ನೋಡಿ ಇನ್ನೊಂದು ಸ್ವಲ್ಪ ನೀರಿದೆ. ಎಲ್ಲ ಕಡೆ ಕಲರ್ ಆಗಿದೆ, ಮಿಡಲ್ ಕಲರ್ ಆಗಿಲ್ವಾ, ಸೊ ಅದಕ್ಕೆ ತಿರುವಾಡಬೇಕು, ಅಂದರೆ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ.
ನೋಡಿ ಸ್ವಲ್ಪ ಅಳಸಾಗಿ ಅಂದರೆ ಇನ್ನೂ ನೀರಿದೆ ಅಲ್ವಾ, ಸ್ವಲ್ಪ ಹೊತ್ತು ಕುದಿಯೋ ತನಕ ಬಿಡಬೇಕು. ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದ.